ಸಿಎಂ ಗದ್ದುಗೆ ಏರುತ್ತಿರೋ ಡಿಕೆ ಶಿವಕುಮಾರ್ಗೆ ವಿಶ್ ಮಾಡಿದ್ದಾರೆ ಅವರ ಆಪ್ತ ಮಿತ್ರ. ಎಸ್, ಡೈನಾಮಿಕ್ ಲೀಡರ್ಗೆ ಡೈನಾಮಿಕ್ ಹೀರೋ ಶುಭಾಶಯ ಕೋರಿದ್ದಾರೆ. ನಾವಿಬ್ಬರು ಸ್ಕೂಲ್ ಅಥವಾ ಕಾಲೇಜ್ ಮೇಟ್ಸ್ ಅಲ್ಲ, ನಾನು ಡಿಕೆ ಶಿವಕುಮಾರ್ ಅವರಿಗಿಂತ ಸೀನಿಯರ್ ಎಂದ ನಟ ದೇವರಾಜ್. ಜನಸೇವೆ ಮಾಡಬೇಕು ಅನ್ನೋದೇ ಡಿಕೆ ಶಿವಕುಮಾರ್ ಅವರ ಆಶಯ. ಡಿಕೆ ಶಿವಕುಮಾರ್ ವಿಷನರಿ ಲೀಡರ್, ಅವರೊಬ್ಬ ಎಜುಕೇಷನಿಸ್ಟ್. ನಾನು ಡಿಕೆಗಾಗಿ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗಿದ್ದೆ. 80ರ ದಶಕದಲ್ಲಿ ಸಾಕಷ್ಟು ಸಿನಿಮಾಗಳ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಕೆಲ ಸಿನಿಮಾಗಳಿಗೆ ಫೈನಾನ್ಸ್ ಕೂಡ ಮಾಡಿದ್ದಾರೆ. ನನ್ನ ಗೆಳೆಯರೊಬ್ಬರು ಸಿಎಂ ಆಗ್ತಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಅಂತ ಡಿಕೆ ಶಿವಕುಮಾರ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ನಟ ದೇವರಾಜ್. ಆತ್ಮೀಯ ಕನ್ನಡಿಗರೇ, ಕರ್ನಾಟಕ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ನಾಳೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ನಾಳೆ ಸಂಜೆ 4:05 ಪದಗ್ರಹಣ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಅವರ ಕಟೌಟ್ಗಳು ರಾರಾಜಿಸ್ತಿದೆ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಅವರ ಕಟೌಟ್ಗಳು ಎಲ್ಲೆಡೆ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಆತ್ಮೀಯರು ಯಾರೆಲ್ಲ ಇದ್ದಾರೆ ಅವ್ರನ್ನ ಮಾತನಾಡಿಸುವಂಥ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಡೈನಾಮಿಕ್ ಹೀರೋ ದೇವರಾಜ್ ಅವರು ಇದ್ದಾರೆ. ಯಾಕಂದರೆ ದೇವರಾಜ್ ಸರ್ಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದೊಳ್ಳೆ ಬಾಂಧವ್ಯ ಇದೆ. ಅವರು ಒಟ್ಟಿಗೆ ಓದಿದ್ರು ಅಂತ ಕೆಲವು ಕಡೆ ಹೇಳ್ತಾರೆ. ಕಾಲೇಜ್ ಡೇಸ್ ಅಲ್ಲ, ಹೇಗೆ ಜೂನಿಯರು ಸೀನಿಯರ, ಹೇಗೆ ಅವರ ಒಡನಾಟ ಎಷ್ಟು ವರ್ಷದ್ದು, ಹೇಗೆ ಎಲ್ಲದ್ರ ಬಗ್ಗೆ ಮಾತಾಡ್ಸೋಣ. ಸರ್ ಹೇಗಿದ್ದಾರೆ ಸರ್? ಫೈನ್ 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 ಎಕ್ಸಲೆಂಟ್. ನಿಮಗೆ ತುಂಬ ಒಡನಾಟ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಥವಾ ನಿಮ್ಮ ಜೊತೆ ಸುಮಾರು ವರ್ಷಗಳ ಜೊತೆ ಒಂದು ಜರ್ನಿ ಮಾಡಿದಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಮಹತ್ವದ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಸರ್? ಬಹಳ ಬಹಳ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇದು ತುಂಬ ವರ್ಷಗಳ ಕನಸು ಅವ್ರದ್ದು. ಅದಕ್ಕಾಗಿ ಅವ್ರು ಸಾಕಷ್ಟು ಕಷ್ಟ ಬಿದ್ದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ಪಕ್ಷಕ್ಕೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಪಕ್ಷಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಅರ್ಹತೆ ಇರತಕ್ಕಂಥ ಒಬ್ಬ ಕ್ಯಾಂಡಿಡೇಟು. ಆ್ಯಂಡ್ ಪರ್ಟಿಕ್ಯುಲರಾಗಿ ಅವರು ಪರ್ಸನಲಾಗಿ ನಮ್ಮ ಪರಿಚಯದಿಂದ, ನಮಗೆ ಆತ್ಮೀಯರಾಗಿರೋದ್ರಿಂದ ಅವ್ರು ಆಗ್ತಿರೋದು ನಮಗೆ ಭಾಳ ಸಂತೋಷ ಆಗ್ತಿದೆ. ಅವರ ರಾಜಕೀಯ ಕನಸು ಎಷ್ಟು ಮಹತ್ವದ್ದು ಅಂತ, ಯಾಕಂತಂದರೆ ತುಂಬ ಯಂಗ್ ಏಜಲ್ಲೇ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ದೇವೇಗೌಡರ ವಿರುದ್ಧ ಒಂದು ಸರಿ ಸೋಲ್ತಾರೆ, ಮತ್ತು ಅದೇ ಸೋಲೆ ಗೆಲುವಿನ ಸೋಪಾನ ಅಂತಾರಲ್ಲ, ಆ ಥರ ಅದೇ ಕ್ಷೇತ್ರದಲ್ಲಿ ಮತ್ತೆ ಕಂಟೆಸ್ಟ್ ಮಾಡಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ದು ತೋರಿಸ್ತಾರೆ MLA ಆಗಿ. ಹೌದು ಹೌದು ಹೌದು. ಆ ಛಲ ಅವ್ರು ಚಿಕ್ಕ ವಯಸ್ಸಲ್ಲೇ ಬಂದಿರತಕ್ಕಂಥವ್ರು. ಅವ್ರ ದೃಷ್ಟಿ ಫಿಕ್ಸ್ ಆಗಿದೆ. ಅವರು ನಾನು ಒಬ್ಬ ರಾಜಕೀಯ ನಾಯಕ ಆಗಬೇಕು, ಲೀಡ್ರ್ ಆಗಬೇಕು ಅನ್ನೋದು ಅವತ್ತೇ ಫಿಕ್ಸ್ ಆಗಿದೆ. ಅಷ್ಟು ವರ್ಷದಿಂದ ಪ್ರಯಾಣ ಮಾಡ್ಕೊಂಡು ಬಂದು ಎಲ್ಲ ಹಂತಗಳಲ್ಲೂ ಏರುಪೇರುಗಳೆಲ್ಲ ನೋಡ್ಕೊಂಡು ಬಂದು ಇವತ್ತು ಅವರು ಮುಖ್ಯಮಂತ್ರಿ ಸ್ಥಾನ ತಲುಪ್ತಿದ್ದಾರೆ. ಸೊ ಅವ್ರ ಗುರಿನ ಒಂದು ಮಟ್ಟಕ್ಕೆ ಮುಟ್ಟಿದ್ದಾರೆ. ಗೊತ್ತಿಲ್ಲ, ಇನ್ನೂ ಗುರಿ ದೊಡ್ಡದಿರ್ಬೋದು, ಇನ್ನೂ ಮುಂದಕ್ಕೂ ಹೋಗ್ಬೋದು ಅವರು ಖಂಡಿತವಾಗಲು. ಇವತ್ತು ತಲುಪಿದ್ದಾರೆ, ಅದು ಭಾಳ ಸಂತೋಷ ಕೊಡ್ತಾಯಿದೆ ನಮಗೆ. ನನಗೆ ಅವರು ಅರ್ಲಿ ಡೇಸ್ ರಾಜಕೀಯದಲ್ಲಿ ಇದ್ದಾಗ ನಾನು ಅವ್ರಿಗೆ ಪರಿಚಯ ಆಗಿತ್ತು. ಆವಾಗ ಅವರು ಊರಿಗೆ ಕೆಲವು ಕಾರ್ಯಕ್ರಮಗಳೆಲ್ಲ ಮಾಡಿಕೊಟ್ಟಿದ್ದೆ. ಹೋಗಿ ಅವರ ಅರ್ಲಿ ಎಲೆಕ್ಷನ್ಸ್ ನಿಂತಾಗ ಹೋಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೆ. ಆವತ್ತಿಂದಲೂ ಇಬ್ಬರಲ್ಲೂ ಒಂದು ಪರಸ್ಪರ ಪ್ರೀತಿ, ಅಭಿಮಾನ, ಗೌರವ ಎಲ್ಲನೂ ಇದೆ. ಏನೇ ಒಂದು ವಿಷಯ ಆದರೂ ಅವರು ತಕ್ಷಣ ಸ್ಪಂದಿಸ್ತಾರೆ, ನಮಗೆ ಆತ್ಮೀಯವಾಗಿ ನೋಡ್ಕೋತಾರೆ ನಮ್ಮನ್ನು. ನಾವು ಅವ್ರ ಬಗ್ಗೆ ಅದೇ ಥರ ಅಭಿಮಾನ ಪ್ರೀತಿನ ನಮ್ಮ ಇಡೀ ಕುಟುಂಬ ಇಟ್ಕೊಂಡಿದ್ದೆ ಅವ್ರ ಮೇಲೆ.
ಇನ್ಫ್ಯಾಕ್ಟ್ ಅವರು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರದ ದಿನಗಳಲ್ಲೂ ಕೂಡ ರೀಸೆಂಟ್ ಆಗಿ ನೀವು ಒಮ್ಮೆ ಸದಾಶಿವನಗರದ ಅವರ ನಿವಾಸಕ್ಕೆ ಹೋಗಿದ್ರಿ. ಅಲ್ಲಿ ತುಂಬಾ ಆಪ್ತವಾಗಿ ಸಮಾಲೋಚನೆ ನಡೆಸಿದ್ರಿ. ಆ ಫೋಟೋಸು ವಿಡಿಯೋಸ್ ಎಲ್ಲ ವೈರಲ್ ಆಯ್ತು. ಇದೇನೋ ಬೇರೆ ಇರ್ಬೋದಾ ಅಂತೆಲ್ಲ ಮಾತಾಡ್ತಿದ್ರು. ಹಾಗೇನಿಲ್ಲ, ನಾವು ಬಹಳ ದಿನಗಳ ಸ್ನೇಹಿತರು ಅಂತ ನೀವೇ ಸ್ಪಷ್ಟನೆ ಕೂಡ ಕೊಟ್ರಿ ಅದಕ್ಕೆ. ಹೌದೌದು, ಅಂದರೆ ಅವರು ಉಪಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಿರಲಿಲ್ಲ. ಅವತ್ತೊಂದು ದಿವಸ ಅವಕಾಶ ಸಿಕ್ತು, ಅಲ್ಲೆಲ್ಲ ಇದೆ, ಸರಿ ಇದಾರ ಮನೆಯಲ್ಲಿ ಅಂತ ಹೇಳಿದ್ರು. ಸೊ ಹೋಗಿ ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು ಬಂದೆ ಅಷ್ಟೇ, ಬೇರೆ ಇನ್ನೇನು ವಿಷಯ ಇರಲಿಲ್ಲ ಅಲ್ಲಿ. ಅವತ್ತು ಇದೇ ಮಾತಾಡಿದ್ವಿ ನಾವು. ನಾನು ಹೇಳಿದೆ ಆದಷ್ಟು ಬೇಗ ಆಗ್ತೀರಾ ಬಿಡಿ ಮುಖ್ಯಮಂತ್ರಿ ಅಂತ. ಅದಕ್ಕೆ ಅವರು ಎಲ್ಲಿ ದೇವಣ 6 ಕೇಳ್ತಾ ಇಲ್ಲ 3 ಕಿಳಿತಾ ಇಲ್ಲ ಅಂದರು. ಇವತ್ತು 6 ದಾಟಿ ಮುಂದಕ್ಕೆ ಹೋಗಿದ್ದಾರೆ ಅವರು. ಇನ್ನೂ ಮುಂದಕ್ಕೆ ಹೋಗ್ತಾರೆ ಖಂಡಿತವಾಗ್ಲೂ. ನಂಬಿಕೆ ನಮಗಿದೆ. ಯಾಕಂದರೆ ಅವ್ರಿಗಿರ್ತಕ್ಕಂಥ ಒಂದು ನಿಟ್ಟುವಾದ ಒಂದು ವಿಷನ್, ನಾನು ಒಬ್ಬ ನಾಯಕ ಆಗಬೇಕು, ಸೇವೆ ಮಾಡಬೇಕು, ರಾಜಕೀಯದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಗಟ್ಟಿ ವಿಷನ್ ಇದೆಯಲ್ಲ, ಅದು ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಇನ್ನೂ ಸಾಕಷ್ಟು ಕೆಲಸಗಳು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಮಾಡ್ತಾರೆ. ರಾಜಕೀಯದಲ್ಲಿ ಅದು ಇದು ವ್ಯತ್ಯಾಸಗಳಿದ್ದೇ ಇರ್ತದೆ, ಒಂದು ಸರಿ ಒಂದು ತಪ್ಪು ಅದು ಇದು ಅಂತ. ಎಲ್ಲ ದಾಟ್ಕೊಂಡು ಈ ಮಟ್ಟಿಗೆ ಬಂದಿದ್ದಾರೆ. ಇನ್ನೂ ಮುಂದಕ್ಕೂ ಹಾಗೆ ಸಾಕ್ತಾರೆ. ಅವ್ರು ಸಾಕಬೇಕು ಅಂತ ನಮ್ಮ ಬಯಕೆ, ಆರೈಕೆ, ಪ್ರಾರ್ಥನೆ ಎಲ್ಲ ಇದೆ. ಎಸ್ ಸರ್, ನೀವು ಹೇಳ್ದಂಗೆ ರಾಜಕಾರಣ ಅಂದಾಗ ಏರಿಳಿತಗಳು ಇದ್ದೇ ಇರುತ್ತೆ. ಅಫ್ಕೋರ್ಸು ಡಿ ಕೆ ಶಿವಕುಮಾರ್ ಅವರು ಅವರ ಜೀವನದಲ್ಲಿ ಬೇರೆ ಯಾರೂ ಕಾಣದೇ ಇರ್ತಕ್ಕಂಥ ಮಹತ್ವದ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದಂಥವ್ರು. ಸಾಕಷ್ಟು ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಈ ಹಂತಕ್ಕೆ ಬಂದಂಥವ್ರು. ಅವರು ಜೈಲು ಕೂಡ ನೋಡ್ಕೊಂಬಂದ್ರು, ತಿಹಾರ್ ಜೈಲಿಗೆಲ್ಲ ಹೋಗಿದ್ರು. ಆ ದಿನಗಳಲ್ಲಿ ಅವ್ರು ಬಂದ ನಂತರ ನೀವು ಫೋನ್ ಮೂಲಕ ಏನಾದ್ರು ಧೈರ್ಯ ತುಂಬಿದ್ದುಂಟಾ? ಇಲ್ಲ ಗೊತ್ತಿತ್ತು, ಇವೆಲ್ಲ ರಾಜಕೀಯ ಷಡ್ಯಂತ್ರ ಇವೆಲ್ಲ ನಡೀತಾ ಇರ್ತದೆ ಅಂಥೇಳಿ. ಆ ನಂತರ ಹೋಗಿ ಮಾತಾಡ್ಸಿದ್ದು ಉಂಟು. ಬಟ್ ಆ ಥರದ ವಿಷಯಗಳನ್ನೆಲ್ಲ ನಾನು ಡಿಸ್ಕಸ್ ಮಾಡೋದಿಲ್ಲ ಯೂಶಲಾಗಿ. ನಾನು ಯಾರ ಹತ್ರ ಆದರೂ ಮಾಡಲ್ಲ, ಯಾಕಂದರೆ ಪರ್ಸ್ನಲಾಗಿ ನೋವು ತರೋಂಥ ವಿಷಯಗಳು, ಅದನ್ನು ಡಿಸ್ಕಸ್ ಮಾಡೋದು ಸರಿ ಕಾಣಲ್ಲ ನನಗೆ. ಬಟ್ ಅವ್ರು ಗೆಲ್ತಾರೆ ಬರ್ತಾರೆ ಅನ್ನೋದು ಮಾತ್ರ ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ತಕ್ಕಂಗೆ ಬಂದರು ಅವರು. ನೀವು ಕಲಾ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುಸ್ಕೊಂಡಂಥವ್ರು, ನಿಮಗೂ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು. ನಿಮ್ಮ ಇಡೀ ಕುಟುಂಬ ಕಲಾ ಸೇವೆಯಲ್ಲಿ ತೊಡಸ್ಕೊಂಡಿದ್ದು ಉಂಟು. ಸೊ ಹಾಗಾಗಿ ನೀವು ಅವ್ರು ಕ್ಯಾಂಪೇನ್ ಮಾಡೋಕ್ಕೆ ಹೋದಾಗ ಅಥವಾ ರಾಜಕೀಯದ ವಿಚಾರಗಳನ್ನು ಮಾತಾಡಿದಾಗ ಆ ದಿನಗಳಲ್ಲಿ ನೀವು ಯಾಕೆ ರಾಜಕಾರಣಕ್ಕೆ ಬರಬಾರ್ದು ಅಂತ ಅವ್ರು ಯಾವತ್ತಾದ್ರು ನಿಮಗೆ ಒಂದು ಸಣ್ಣ ಬೀಜ ಬಿತ್ತಿದ್ದುಂಟಾ ಅಂತ? ಇಲ್ಲ, ನಾನು ಹೇಳೋದಲ್ಲ, ನಮ್ಮ ಪರ್ಸನಲ್ ವಿಷಯಗಳು ನಾವು ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ. ಅವರು ಅದೇ ಅಷ್ಟೇ ಗೌರವ ಇಟ್ಕೊಂಡಿದ್ದಾರೆ, ನಾನು ಅಷ್ಟೇ ಗೌರವ ಇಟ್ಕೊಂಡಿದ್ದೀನಿ. ಪರ್ಸನಲ್ ಇನ್ಫ್ಲೂಯೆನ್ಸ್ ಮಾಡೋದು ಇನ್ನೊಂದಾಗಿಲ್ಲ. ಬಟ್ ಯಾವಾಗಲೂ ಹೇಳ್ತಾ ಇರೋರು ಆತ್ಮೀಯವಾಗಿ, ಏನಾದರೂ ಇದ್ರೆ ಬನ್ನಿ ನಮ್ಮ ಹತ್ರ, ನೀವು ನಮ್ಮನ್ನು ಸಂಪರ್ಕ ಮಾಡೋದಿಲ್ಲ, ಬನ್ನಿ ಬನ್ನಿ ಅಂತ ಹೇಳ್ತಿದ್ರು. ಅಷ್ಟೇ ಅಭಿಮಾನ ಇತ್ತು ಹೊರತು ಆ ಅಭಿಮಾನದಲ್ಲೇ ನಾವು ಪಡ್ಕೊಂಡ್ಬಂದಿದ್ದೀವಿ. ಸಾಕಷ್ಟು ಜನ ಹೇಳ್ತಾರೆ ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ರು, ಒಂದೇ ಕಾಲೇಜಲ್ಲಿ ಓದಿದ್ರು ಅಂತ. ಸೊ ನಮಗಂತೂ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದು ಆ್ಯಕ್ಚುಲಿ ಅಲ್ಲೆಲ್ಲಾದರೂ ಪಬ್ಲಿಕಲ್ಲಿ ಮೀಟ್ ಮಾಡಿದಾಗ, ಇನ್ನೊಂದು ಕಡೆ ಮೀಟ್ ಮಾಡಿದಾಗ ಅವ್ರು ನನ್ನ ಜೊತೆಲಿ ನಡ್ಕೊಳ್ಳೋ ಆತ್ಮೀಯತೆಯಿಂದ ನೋಡಿ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇಲ್ಲ, ಅವ್ರು ನನಗಿಂತೂ ವಯಸ್ಸಲ್ಲಿ ಚಿಕ್ಕವರು, ನಾವು ಸೀನಿಯರ್ಸು. ಕಾಲೇಜಲ್ಲಿ ಅಂತ ಒಡನಾಟ ಏನೂ ಇರಲಿಲ್ಲ ನನಗೆ. ಬಟ್ ಅವ್ರು ಅರ್ಲಿ ಪೊಲಿಟಿಕಲ್ ಕೆರಿಯರ್ ಟೈಮಿಂದ ಒಡನಾಟ ಆಯಿತು. ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಡಿ ಕೆ ಶಿವಕುಮಾರ್ ಅವರು ಒಬ್ಬ ರಾಜಕಾರಣಿಯಾಗಿ ಅಷ್ಟೇ ಜನಕ್ಕೆ ಜಾಸ್ತಿ ಚಿರಪರಿಚಿತರು. ಆದರೆ ಅವ್ರ ಚಿತ್ರರಂಗ ಜೊತೆ ಒಂದು ಒಳ್ಳೆ ನಂಟಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರದ್ದು ಸುಮಾರು 15-20 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದೆಯಂತೆ. ಇತ್ತೀಚೆಗೆ 2 ಮಲ್ಟಿಪ್ಲೆಕ್ಸ್ಗಳನ್ನು ಕಟ್ಟಿದ್ರು. ಅದರಲ್ಲಿ ಒಂದಷ್ಟು ಸ್ಕ್ರೀನ್ಸ್ನ ಮಾಡಿ ಆ ಮೂಲಕ ಸಿನಿಮಾಗಳನ್ನು ಜನಕ್ಕೆ ತೋರಿಸುವಂಥ ಕಾರ್ಯ ಮಾಡ್ತಿದ್ದಾರೆ. ಸಾಕಷ್ಟು ಸಿನಿಮಾಗಳಿಗೆ ಫೈನಾನ್ಸ್ ಕೂಡ ಮಾಡ್ತಿದ್ರಂತೆ ಒಂದು ಕಾಲದಲ್ಲಿ. ಹೌದು, ಒಂದು ಪೀರಿಯಡಲ್ಲಿ ಮಾಡ್ತಾಯಿದ್ರು ಅವರು. ಪ್ರಾಬ್ಲಿ ನನಗನ್ಸೋದು 90ರ ದಶಕದಲ್ಲಿ ಅನಿಸುತ್ತೆ. ಸಿನಿಮಾಗೆ ಫೈನಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಸುರೇಶ್ ಅವರು ಜೊತೆಯಲ್ಲಿ ಇರ್ತಾಯಿದ್ರು. ನಂತರ ಅವರು ರಾಜಕೀಯದಲ್ಲಿ ಬ್ಯುಸಿಯಾಗಿ ಇದ್ರ ಕಡೆ ಗಮನ ಕಡಿಮೆ ಆಯಿತು ಅವರಿಗೆ. ಬಟ್ ಚಿತ್ರರಂಗದವ್ರ ಜೊತೆಯಲ್ಲಿ ನಾನು ಕಂಡಂಗೆ ಎಲ್ಲರ ಜೊತೆಲೂ ತುಂಬ ಒಡನಾಟ ಇಟ್ಕೊಂಡಿದ್ರು. ನಮ್ಮ ಅಂಬರೀಷ್ ಅವ್ರ ಜೊತೆಯಲ್ಲಿ ಆಗ್ಬೋದು, ವಿಷ್ಣುವರ್ಧನ್ ಜೊತೆಲಿ ಆಗ್ಬೋದು, ಹೀಗೆ ಅನೇಕ ಮಂದಿ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು. ಯಾಕಂದರೆ ಸ್ನೇಹಜೀಯವರು. ಆಮೇಲೆ ಅದಕ್ಕಿಂತ ನನಗೆ ಅವ್ರ ಬಗ್ಗೆ ಹೆಮ್ಮೆ ಆಗೋದು, ಅವರು ಇದು ರಾಜಕೀಯ ರಂಗಕ್ಕೆ ಬಂದ ಮೇಲೆ ಅವರು ವಿದ್ಯಾಭ್ಯಾಸದಲ್ಲಿ ಅವ್ರು ಬೆಳ್ಕೊಂಡಿದ್ದು, ತೊಡಗಿಸ್ಕೊಂಡಿದ್ದು. ಒಂದು ಸಲ ಮೈಸೂರಲ್ಲಿ ಒಬ್ಬರು ಗುರುಗಳಿದ್ದರು, ರವಿನಾರಾಯಣ್ ಅಂತ. ಅವ್ರ ಹತ್ರ ಇವರು ಜ್ಯೋತಿಷ್ಯ ಕಲಿತಾ ಇದ್ದರು. ಆಗ ನಾನು ಹೇಳಿದೆ, ಏನು ಸರ್ ಇಂಟ್ರೆಸ್ಟ್ ಅಂತ, ಕಲ್ಯಾಣ ಎಲ್ಲ ಇದು ಗೊತ್ತಿರಬೇಕಲ್ಲ ಅಂಥೇಳಿ. ಆ ರೀತಿ ಅವರು ಎಲ್ಲ ನಾಲೆಡ್ಜು ಗೇನ್ ಮಾಡ್ಕೊಂಡು ಬಂದಿದ್ದಾರೆ. ನಾಲೆಜ್ ಇಲ್ದಿರೋ ವ್ಯಕ್ತಿ ಅಲ್ಲ ಅವರು. ಇದು ರಾಜಕೀಯ ಬೆಳವಣಿಗೆ ಜೊತೆಯಲ್ಲಿ ಎಲ್ಲ ಥರದ್ದು ನಾಲೆಜನ್ನು ಗ್ಯಾದರ್ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ. ಅವರು ಭಾಷೆಯಲ್ಲಾಗ್ಬೋದು, ಇನ್ನೊಂದಾಗ್ಬೋದು, ನಾಲೆಜಲ್ಲಾಗ್ಬೋದು, ಅವೇರ್ನೆಸ್ ಆಗ್ಬೋದು, ಇನ್ಫಾರ್ಮೇಷನ್ ಎಲ್ಲದರಲ್ಲೂ
ಭಾಳ ಇಂಪ್ರೂವ್ ಆಗಿದ್ದಾರೆ. ಅವರು ಮುಂಚೆ ಇದ್ದಿದ್ದಕ್ಕಿಂತ ತುಂಬ ಇಂಪ್ರೂವ್ ಆಗಿದ್ದಾರೆ ಈಗ. ಅವರು ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಕೂಡ ಹೌದು. ಶಿಕ್ಷಣ ಕ್ಷೇತ್ರ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಹಾಗಾಗಿ ಅವರ ಈ ಬಹುಮುಖ ಕೌಶಲ್ಯಗಳ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಹೌದೌದು. ಅಂದರೆ ಅದೇ ಹೇಳೋದು, ಒಬ್ಬ ವ್ಯಕ್ತಿ ತಾನು ಬೆಳೆಯೋದ್ರ ಜೊತೆಯಲ್ಲಿ ಪರಿಸರನ ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ಅದು ದೊಡ್ಡ ಗುಣ. ಈಗ ಒಂದು ಶಾಲೆ ನಡೆಸೋದು, ಇನ್ನೊಂದು ನಡೆಸೋದು ಅವರೊಬ್ಬರಿಗೆ ಬೆನಿಫಿಟ್ ಆಗಲ್ಲ, ಅದು ಸಾಕಷ್ಟು ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ, ಎಲ್ಲ ಆಗುತ್ತೆ. ಅದೇ ರೀತಿ ನನ್ನ ಚಿಕ್ಕ ಮಗನಿಗೂ ಆಯಿತು. ನನ್ನ ಚಿಕ್ಕ ಮಗ ಅವ್ರ ಸ್ಕೂಲಲ್ಲೇ ಓದಿದ್ದು. ಅವ್ರ ಸ್ಕೂಲಲ್ಲಿ ಸೀಟ್ ಕೊಡಬೇಕಾದ್ರೆ ಆ್ಯಕ್ಚುಲಿ ನಾನು ಹೋಗೋಕ್ಕಾಗಿಲ್ಲ, ಎಲ್ಲೋ ಹೊರಗಡೆ ಶೂಟಿಂಗಲ್ಲಿದ್ದೆ. ನಮ್ಮ ಸ್ನೇಹಿತನ ಕಳಿಸಿದೆ. ಅವ್ರು ತಕ್ಷಣ ಇಮಿಡಿಯೇಟಾಗಿ ಫೋನ್ ಮಾಡಿ, ಅಯ್ಯೋ ನೀವೇನು ಕೇಳಬೇಕಂತೇಳಿ ಇಮಿಡಿಯೇಟಾಗಿ ನನ್ನ ಚಿಕ್ಕ ಮಗನಿಗೆ ಸೀಟ್ ಕೊಟ್ಟಿದ್ದರು. ಆ ಥರದೊಂದು ಅಭಿಮಾನ ಯಾವತ್ತೂ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ನನ್ನ ಚಿಕ್ಕ ಮಗ ಅಲ್ಲೇ ಬೆಳೆದಿದ್ದು. ಈಗಲೂ ಎಲ್ಲರೂ ಸಿಕ್ಕಿದಾಗಲೇ ಕೇಳ್ತಿರ್ತಾರೆ, ಹೇಗಿದ್ದಾನೆ ನಮ್ಮ ಸ್ಕೂಲಲ್ಲಿ ಓದೋ ನಮ್ಮ ಹುಡುಗ ಹೆಂಗಿದ್ದಾನೆ ಅಂತ ಕೇಳ್ತಾ ಇರ್ತಾರೆ ಅವನ ಬಗ್ಗೆ. ಈಗ ಅವರು ಅಫಿಷಿಯಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮಾಧ್ಯಮಗಳಲ್ಲಿ ಹೊರಬಿದ್ದ ನಂತರ ನೀವೇನಾದರೂ ಮೆಸೇಜು ಕಾಲ್ ಮೂಲಕ ಅವರಿಗೆ ಅಭಿನಂದನೆ ತಿಳಿಸಿದ್ದುಂಟಾ? ಇಲ್ಲ, ಕಾಯ್ತಾ ಇದ್ದೀವಿ ಇನ್ನು. ಯಾಕೆ ಅಂತ ಹೇಳಿದ್ರೆ ನಮಗೆ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋ ಟೈಮ್ ಇಂಪಾರ್ಟೆಂಟು ನಮಗೆ. ಅದರಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಅದು ಈಗ ಫಿಕ್ಸ್ ಆಗಿದೆ. ನಾಳೆ ಖಂಡಿತವಾಗ್ಲೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅವರು. ಖಂಡಿತವಾಗ್ಲೂ ಸಂದೇಶಗಳು ಕಳಿಸ್ತೀವಿ. ಅದು ಬೇರೆ, ಈಗ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕನ್ಫರ್ಮ್ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ಅದರ ಹೊರತಾಗಿ ನೆಕ್ಸ್ಟ್ ಸ್ಟೆಪ್ ಇರೋದು ಸಂಪುಟ ಸಚಿವ ವಿಸ್ತರಣೆ ಮಾಡ್ತಕ್ಕಂಥದ್ದು, ಯಾರೆಲ್ಲ ಮಿನಿಸ್ಟ್ರಿಗಳಾಗಬೇಕು ಅನ್ನೋದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಸೊ ಹಂಗಾಗಿ ನೀವು ಡಿಸ್ಟರ್ಬ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಖಂಡಿತ ಅವ್ರ ಕೆಲಸಗಳು ಸಾಕಷ್ಟು ಇರ್ತದೆ. ಅದರಿಂದ ವಿಶ್ ಮಾಡೋದು, ಮೆಸೇಜ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ಮಾಡ್ತೀನಿ, ಅದು ಮಾಡ್ತೀನಿ ಅವ್ರನ್ನ. ಬಟ್ ಈಗ ಭೇಟಿಯಾಗೋ ಸಂದರ್ಭ ಅಲ್ಲ, ಯಾಕಂದರೆ ಅವ್ರು ಸಾಕಷ್ಟು ತೊಡಕುಗಳಿರ್ತದೆ. ಎಲ್ಲ ಅವ್ರದ್ದೆಲ್ಲ ಕಾರ್ಯ ಎಲ್ಲ ಮುಗಿದ ಮೇಲೆ ಭೇಟಿ ಆಗ್ತೀನಿ. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಆದಷ್ಟು ಬೇಗ ನೀವು ಅವ್ರನ್ನ ಭೇಟಿ ಕೂಡ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಖಂಡಿತ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ನಮ್ಮ ಆಸೆ ಈಡೇರಿತು ಅಂತ ಹೇಳಬೇಕು ಅವರಿಗೆ. ಆ ದೃಷ್ಟಿಯಿಂದ ಖಂಡಿತವಾಗ್ಲೂ ಭೇಟಿ ಆಗ್ತೇನೆ. ಚಿತ್ರರಂಗದಲ್ಲೂ ಸಾಕಷ್ಟು ಸಮಸ್ಯೆಗಳು ಎದ್ದು ಕಾಡ್ತಾ ಇದೆ. ಸೊ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಒಂದಷ್ಟು ಅಹವಾಲುಗಳನ್ನ ಹೇಳ್ಕೊಳ್ಳುವಂಥದ್ದು ನಡೆಯುತ್ತಾ ಮುಂದಿನ ದಿನಗಳಲ್ಲಿ ಅಂತ? ಅಲ್ಲ, ಇದು ಏನಾಗುತ್ತೆ ಅಂದರೆ, ಚಿತ್ರರಂಗ ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಒಂದು ಸಂಸ್ಥೆ, ಒಂದು ಒಕ್ಕೂಟ. ಆ ಇಡೀ ಒಕ್ಕೂಟದಲ್ಲಿ ಒಂದು ನಿರ್ಧಾರ ತಗೊಂಡು ಏನು ಸಮಸ್ಯೆಗಳಿಗೆ ಬಗೆಹರಿಬೇಕು ಅಂತ ಆವಾಗ ಹೋಗಿ ನಾವು ಕೇಳಬೇಕು ಅದನ್ನು ಅಫಿಷಿಯಲಾಗಿ. ಪರ್ಸ್ನಲಾಗಿ ನಾನು ಆ ಥರದ್ದು ಯಾವತ್ತೂ ಪರ್ಸ್ನಲ್ ಫ್ರೆಂಡ್ಶಿಪ್ನ ಯಾವತ್ತೂ ಆ ಥರದ್ದು ಯಾವುದಕ್ಕೂ ಬಳಸ್ಕೊಳ್ಳೋಲ್ಲ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಡೈನಾಮಿಕ್ ಹೀರೋ ದೇವರಾಜ್ ಅವರ ಮನದಾಳದ ಮಾತುಗಳನ್ನು. ಡಿ ಕೆ ಶಿವಕುಮಾರ್ ಅವರು ತುಂಬ ವರ್ಷಗಳ ಒಡನಾಡಿ, ಸ್ನೇಹಿತ, ಒಳ್ಳೆ ಬಾಂಧವ್ಯ ಅವ್ರ ಜೊತೆಗಿದೆ. ಒಂಥರ ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು ಇವರು. ಸೊ ಹಾಗಾಗಿ ಸದ್ಯದಲ್ಲೇ ಅವ್ರಿಗೆ ಹೋಗಿ ವಿಶ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಜೊತೆಗೆ ನೂತನ ಮುಖ್ಯಮಂತ್ರಿಗಳಾಗ್ತಾ ಇರೋದಕ್ಕೆ ತುಂಬ ಹೃದಯದಿಂದ ಅಭಿನಂದಿಸಿದ್ದಾರೆ, ಆ ವಿಶ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಲಕ್ಷ್ಮೀನಾರಾಯಣ್, ಬೆಂಗಳೂರು, ಗ್ಯಾರಂಟಿ ನ್ಯೂಸ್.